ಬಂಧುಗಳೇ, ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಪಕ್ಷಾತೀತವಾಗಿ KRS ಪಕ್ಷ, JDS, ಕಾಂಗ್ರೆಸ್, BJP, SDP, ಆಮ್ ಆದ್ಮಿ ಪಕ್ಷದ ನೇತೃತ್ವದಲ್ಲಿ ಒಗ್ಗಟ್ಟಾಗಿ ಮೈಸೂರು ಜಿಲ್ಲೆಯಲ್ಲಿ ನಾವು ಮೈಸೂರು ಜಿಲ್ಲೆಯಲ್ಲಿ ಚುನಾವಣೆ ನಡೀಬೇಕು, ಸಂವಿಧಾನ ಉಳಿಸಬೇಕು ಅನ್ನೋ ವಿಚಾರದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಏನು ಮೈಸೂರು ಜಿಲ್ಲೆಯಲ್ಲಿ 65 ವಾರ್ಡ್ಗಳಿದ್ದಾವೆ. 65 ವಾರ್ಡಲ್ಲಿ ಈಗ ಚುನಾವಣೆ ನಡೆದಿದ್ರೆ 65 ಜನ ಕಾರ್ಪೊರೇಟರ್ಗಳಾಗ್ತಾ ಇದ್ರು. ಅದರಲ್ಲಿ ಇನ್ನು ಪರಾಜಿತ ಅಭ್ಯರ್ಥಿಗಳಾದಂತಹ ಇತರೆ ರಾಜಕೀಯ ಪಕ್ಷಗಳು ಇರ್ತಾ ಇದ್ರು. ಎಲ್ಲರೂ ಕೂಡ ಅವರವ್ರ ವಾರ್ಡ್ಗಳಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಸಾರ್ವಜನಿಕರ ವಾರ್ಡ್ಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದ್ರು. ಆದರೆ ಏನಾಗಿದೆ, ಚುನಾವಣೆನೇ ನಡೀತಿಲ್ಲ. 1 ವರ್ಷ 6 ತಿಂಗಳಾಗಿದೆ. ಚುನಾವಣೆ ನಡಿಬೇಕಾಗಿತ್ತು, ಚುನಾವಣೆ ನಡೆದಿಲ್ಲ. ಚುನಾವಣೆ ನಡೆದಿದ್ರೆ ಏನಾಗ್ತಾ ಇತ್ತು, ಚುನಾವಣೆ ನಡೆದಿದ್ರೆ ಆ ವಾರ್ಡ್ಗಳಲ್ಲಿ ಇರುವಂತಹ ಸಮಸ್ಯೆಗಳು, ಸಾರ್ವಜನಿಕ ಬೇಕಾಗಿರುವಂತಹ ರಸ್ತೆ, ಬೀದಿ ದೀಪ, ಮತ್ತೆ ಒಳಚರಂಡಿ ವ್ಯವಸ್ಥೆ, ಮತ್ತೆ ಇತರೆ ಸರ್ಕಾರಿ ಶಾಲೆ ಅಭಿವೃದ್ಧಿಗಳ ವಿಚಾರವಾಗಿ ಕಾರ್ಪೊರೇಟರ್ಗಳು, ಸ್ಥಳೀಯ ಕಾರ್ಪೊರೇಟರ್ಗಳು ಗಮನಿಸ್ತಿದ್ರು. ಮತ್ತೆ ಸೋತಿರುವಂತಹ ಕಾರ್ಪೊರೇಟರ್ ಚುನಾಯಿತ ಪ್ರತಿನಿಧಿಗಳು ಕೂಡ ಗಮನಿಸ್ತಾ ಇದ್ರು. ಅವಾಗ ಮೈಸೂರು ಜಿಲ್ಲೆ ಬೆಳೀತಾ ಇತ್ತು. ಆದರೆ ಈಗ ಹಾಗಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಅವರು ಮೈಸೂರು ಜಿಲ್ಲೆ ಮೈಸೂರು ತವರನವರಾಗಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಆದಷ್ಟು ಬೇಗನೆ ಸಂವಿಧಾನ ಉಳಿಸುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕು, ಚುನಾವಣೆ ನಡೆಸಬೇಕು ಅಂತ ಹೇಳಬೇಕು. ಮತ್ತು ಮೈಸೂರು ತಾಲೂಕಿನಲ್ಲಿ ಏನು ರಮನಹಳ್ಳಿ ಪಟ್ಟಣ ಪಂಚಾಯತಿ, ಬೋಗದಿ, ಹೂಟಗಳ್ಳಿ ನಗರಸಭೆ ಇತರೆ ಎಲ್ಲ ಕಡೆ ಕೂಡ ಕಸ ವಿಲೇವಾರಿ ಆಗ್ತಾ ಇಲ್ಲ. ಎಲ್ಲೆಲ್ಲೂ ಕೂಡ ಸಾರ್ವಜನಿಕರು ಕಸ ಬಿಸಾಕ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ನಿರ್ದಿಷ್ಟವಾದ ಜಾಗ ಇಲ್ಲ. ಕೆಲಸ ಮಾಡ್ತಿರೋರು ಕೂಡ ಸರಿಯಾಗಿ ಕೆಲಸ ಮಾಡ್ತಾರೆ. ಯಾಕೆಂದರೆ ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿ ಇಲ್ಲ. ಹಾಗಾಗಿ ಸಂಬಂಧಪಟ್ಟಂತ ಬೋಗದಿ ಪಟ್ಟಣ ಪಂಚಾಯತಿ, ಶ್ರೀರಾಂಪುರ, ರಮನಹಳ್ಳಿ, ಕಡ್ಕೋಳ ಎಲ್ಲ ಕಡೆನೂ ಕೂಡ ಮುಖ್ಯಾಧಿಕಾರಿಗಳು ಸಂಬಂಧಪಟ್ಟಂತೆ ಕಸ ವಿಲೇವಾರಿಗೆ ಒಂದು ಅನುವು ಮಾಡಿಕೊಡ್ಬೇಕು. ಸಾರ್ವಜನಿಕರು ಮೈಸೂರು ಸ್ವಚ್ಛ ನಗರಿಯ ಮಾಡೋ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕು ಅಂತ ಸರ್ಕಾರಿ ಅಧಿಕಾರಿಗಳಿಗೆ ನಾನು ಮಾಸ ಪ್ರವೀಣ್ KRS ಪಕ್ಷದ ಕಾರ್ಯಕರ್ತನಾಗಿ ನಾನು ಕೇಳ್ಕೊತಾ ಇದ್ದೀನಿ.